ಅಶೋಕ ಇವತ್ತೇನು ಕರ್ನೂಲಲ್ಲಿ ಆಗಿದೆ ಕಳೆದ ವಾರ ಕೂಡ ಬೆಂಗಳೂರಿನ ಒಂದು ಲೈನ್ ಅಂತ ಯಾವುದೋ ಅದು ಕೂಡ ಆಂಧ್ರ ಭಾಗದಲ್ಲಿ ಈ ರೀತಿ ಅಲ್ಲಿ ಬಸ್ಸೇ ಸುತ್ತೋಗಿತ್ತು. ಸದ್ಯ ಇದ್ದಕ್ಕಿದ್ದಂಗೆ ನನ್ನ ಹೆಣ್ಮಗಳು ಪಕ್ಷದ ಅಧ್ಯಕ್ಷೆ ರಾಯಚೂರು ಆ ಹೆಣ್ಮಗಳು ನಿಮ್ಮಲ್ಲೇ ಒಂದು ರಿಪೋರ್ಟ್ ಮಾಡ್ತಾರೆ ಎಲ್ಲ ಎಬ್ಬರಿಸಿ ತಕ್ಷಣ ಲಾಸ್ಟ್ ಆಗಿ ಈ ಬಸ್ಸೇ 20 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ರು ಅಂತ ಹೇಳಿ ವರದಿ ಕೂಡ ನಾನು ಸೊ ಹಾಗೂ ಕೂಡ ಮುಂಜಾಗ್ರತೆಯಿಂದ ಎಚ್ಚರಿಕೆ ಆಗಿದೆ. ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ದೊಡ್ಡ ಹೈ ಲೆವೆಲ್ ತನಿಖೆ ಮುಂಜಾಗ್ರತೆ ಬಗ್ಗೆ ಬಸ್ಗಳಿಗೆ ನಾವು ಇದ್ರ ಬಗ್ಗೆ ಒಂದು ಸೂಕ್ಷ್ಮವಾದ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಸರ್ಕಾರ ಅದೇ ರಾಜ್ಯದ ಸರ್ಕಾರ ಒಂದು ತನಿಖೆ ನಾವು ವ್ಯವಸ್ಥೆ ಮಾಡಬೇಕು ಹೇಳಿ ಸರ್ಕಾರ ನಮ್ಮ ರಾಜ್ಯದಲ್ಲೂ ಕೂಡ ನಾವು ಬಗ್ಗೆ ನಮ್ಮ ರಾಜ್ಯದ ಬಸ್ಸು ಇಲ್ಲಿ ಹೋಗಿ ಆಗಿತ್ತು ಅದರ ಬಗ್ಗೆ ಒಂದು ಸೂಕ್ತ ರಾಮನಗರ ಎಂಎಲ್ಎ ಮತ್ತು ಕುಂದಲ್ ಎಂಎಲ್ಎ ಪದೇ ಪದೇ ಅಧಿಕಾರ ಬಗ್ಗೆ ಹೇಳಿಕೆ ಕೊಡ್ತಾರೆ. ನೋಟಿಸ್ ಜಾರಿ ಮಾಡ್ತಿದ್ದಾರೆ ಸರ್ ಪಕ್ಷದ ವತಿಯಿಂದ. ಮಾತಾಡಕ್ಕೆ ಹೋಗಲ್ಲ ನಾನು ಯಾರ ಹತ್ರ ಮಾತಾಡ್ಬೇಕು ಇನ್ನೂ ಏನು ಅಶೋಕ ಇವತ್ತೇನು ಕರ್ನೂಲಲ್ಲಿ ಆಗಿದೆ ಕಳೆದ ವಾರ ಕೂಡ ಬೆಂಗಳೂರಿನ ಒಂದು ಲೈನ್ ಅಂತ ಯಾವುದೋ ರಾಯಚೂರು ಅದು ಕೂಡ ಆಂಧ್ರ ಭಾಗದಲ್ಲಿ ಈ ರೀತಿ ಅಲ್ಲಿ ಬಸ್ಸೇ ಸುತ್ತೋಗಿತ್ತು. ಸದ್ಯ ಇದ್ದಕ್ಕಿದ್ದಂಗೆ ನನ್ನ ಹೆಣ್ಮಗಳು ಪಕ್ಷದ ಅಧ್ಯಕ್ಷೆ ರಾಯಚೂರು ಆ ಹೆಣ್ಮಗಳು ನಿಮ್ಮಲ್ಲೇ ಒಂದು ರಿಪೋರ್ಟ್ ಮಾಡ್ತಾರೆ ಎಲ್ಲ ಎಬ್ಬರಿಸಿ ತಕ್ಷಣ ಲಾಸ್ಟ್ ಆಗಿ ಈ ಬಸ್ಸೇ 20 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ರು ಅಂತ ಹೇಳಿ ವರದಿ ಕೂಡ ನಾನು ಸೊ ಹಾಗೂ ಕೂಡ ಮುಂಜಾಗ್ರತೆಯಿಂದ ಎಚ್ಚರಿಕೆ ಆಗಿದೆ. ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ದೊಡ್ಡ ಹೈ ಲೆವೆಲ್ ತನಿಖೆ ಮುಂಜಾಗ್ರತೆ ಬಗ್ಗೆ ಬಸ್ಗಳಿಗೆ ನಾವು ಇದ್ರ ಬಗ್ಗೆ ಒಂದು ಸೂಕ್ಷ್ಮವಾದ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಸರ್ಕಾರ ಅದೇ ರಾಜ್ಯದ ಸರ್ಕಾರ ಒಂದು ತನಿಖೆ ನಾವು ವ್ಯವಸ್ಥೆ ಮಾಡಬೇಕು ಹೇಳಿ ಸರ್ಕಾರ ನಮ್ಮ ರಾಜ್ಯದಲ್ಲೂ ಕೂಡ ನಾವು ಬಗ್ಗೆ ನಮ್ಮ ರಾಜ್ಯದ ಬಸ್ಸು ಇಲ್ಲಿ ಹೋಗಿ ಆಗಿತ್ತು ಅದರ ಬಗ್ಗೆ ಒಂದು ಸೂಕ್ತ ರಾಮನಗರ ಎಂಎಲ್ಎ ಮತ್ತು ಕುಂದಲ್ ಎಂಎಲ್ಎ ಪದೇ ಪದೇ ಅಧಿಕಾರ ಬಗ್ಗೆ ಹೇಳಿಕೆ ಕೊಡ್ತಾರೆ. ನೋಟಿಸ್ ಜಾರಿ ಮಾಡ್ತಿದ್ದಾರೆ ಸರ್ ಪಕ್ಷದ ವತಿಯಿಂದ. ಮಾತಾಡಕ್ಕೆ ಹೋಗಲ್ಲ